ಜಮಖಂಡಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪಕ್ಷದ ಹೈಕಮಾಂಡ್ಗೆ ಮನವಿ ಸಲ್ಲಿಸಿದ್ದಾರೆ. ಹೌದು ಪ್ರಿಯ ವೀಕ್ಷಕರೇ, ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಹಾಗೂ ವಿವಿಧ ನಿಗಮ ಮಂಡಳಿಗಳ ನೇಮಕಾತಿ ಹಿನ್ನೆಲೆ ಜಮಖಂಡಿ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಹೈಕಮಾಂಡ್ಗೆ ಮಹತ್ವದ ಮನವಿ ಸಲ್ಲಿಸಿದ್ದಾರೆ. ಹುನಗುಂದ ಮತಕ್ಷೇತ್ರದ ಶಾಸಕರಾದ ಕಾಂಗ್ರೆಸ್ ಮುಖಂಡರಾದ ಡಾ ವಿಜಯಾನಂದ ಕಾಶಪ್ಪನವರವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಜೊತೆಗೆ ಜಮಖಂಡಿ ಮತಕ್ಷೇತ್ರದ ಮಾಜಿ ಶಾಸಕರಾದ ಆನಂದ ನ್ಯಾಮಗೌಡ ಅವರಿಗೆ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ನೀಡಬೇಕು ಹಾಗೂ ಹಿರಿಯ ಕಾಂಗ್ರೆಸ್ ನಾಯಕ ಎಸ್ಆರ್ ಪಾಟೀಲ್ ಅವರಿಗೆ ಅವರ ಅನುಭವಕ್ಕೆ ತಕ್ಕಂತಹ ಸೂಕ್ತ ಸ್ಥಾನಮಾನ ಕಲ್ಪಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಮಾಜಿ ಜಿಲ್ಲಾ ಉಪಾಧ್ಯಕ್ಷರಾದ ಸಂಜು ಗಪರಿ, ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಹಾಗೂ ಬಲವರ್ಧನೆಗೆ ದುಡಿದ ಹಿರಿಯ ನಾಯಕರಿಗೆ ಸೂಕ್ತ ಗೌರವ ಮತ್ತು ಜವಾಬ್ದಾರಿ ನೀಡುವುದು ಅಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ನಾಗೇಶ್ ಕೆಬ್ಬಾನಿ, ಮೊಹಮ್ಮದ್ ಅಖಿಲ್ ನದಾಫ್, ಗದಿಗೆಪ್ಪ ಚಿಟ್ಗೌಡ್, ಸಹಜಾನಂದ ಕಾಂಬಳಿ, ಅಬೂಬಕರ್ ನದಾಫ್, ಸಂಗಯ್ಯ ಮಠಪಟಿ ಹಾಗೂ ರಾಮಚಂದ್ರ ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಲಕ್ಷ್ಮಣ್ ಕಾಂಬಳಿ, ವಿಶ್ವಬಂಧು ಟಿವಿ, ಜಮಖಂಡಿ. ಕೇಂದ್ರದಲ್ಲಿ ಇರುವ ನಮ್ಮ ರಾಹುಲ್ ಗಾಂಧಿಯವರ ಸಹ ಕನಸು ಯುವಕರ ಒಂದು ಪಡೆಯನ್ನು ಕಟ್ಟಬೇಕಂತ. ಅದಕ್ಕಾಗಿ ವಿಜಯಾನಂದ ಕಾಶಪ್ಪನವರು ಸಹ ಯುವಕರು. ನಮ್ಮ ಜಿಲ್ಲೆಯಲ್ಲಿ ವಿಜಯಾನಂದ ಕಾಶಪ್ಪನವರು ಸಾಹೇಬರಿಗೆ ಸಚಿವ ಸ್ಥಾನ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಕೊಡಬೇಕೆಂದು ನಮ್ಮ ಎಲ್ಲ ವಿನಂತಿ ಇದೆ. ಮಾಧ್ಯಮ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ನಾವು ಜಮಖಂಡಿ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ಕಳೆದ ಈಗ 15 ದಿನಗಳಿಂದ ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ ಸಚಿವ ಸಂಪುಟದಲ್ಲಿ ಮಾನ್ಯ ನಮ್ಮ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ವೀರಶೈವ ನಿಗಮದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರವರಿಗೆ ಸಚಿವ ಸ್ಥಾನ ನೀವು ಈ ಸಲ ಕೊಡಲೇಬೇಕು. ಅವರು ಕಳೆದ 2 ಸಲ ಈಗ ಶಾಸಕರಾಗಿದ್ದಾರೆ ಮತ್ತು ಈ ನಮ್ಮ ಬಾಗಲಕೋಟೆ ಜಿಲ್ಲೆ ಅಲ್ಲದೆ ಎಲ್ಲ ಜಿಲ್ಲೆಯ ಜನರ ಜೋಡಿ ಅವರು ಸಂಪರ್ಕವನ್ನು ಹೊಂದಿದ್ದಾರೆ ಮತ್ತು 2A ಮೀಸಲಾತಿಯಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿ ಜನರಿಗೆ ತುಂಬ ಅನುಕೂಲಕರವಾಗಿ ಮಾಡಿದ್ದಾರೆ. ಅವರನ್ನು ನೀವು ಸಚಿವ ಸ್ಥಾನಕ್ಕೆ ಈ ಸಲ ಅವಕಾಶ ಕೊಡಲೇಬೇಕು ಅಂತೇಳಿ ನಾವು ಎಲ್ಲ ಕಾರ್ಯಕರ್ತರು ಒಂದು ಬೇಡಿಕೆ ಇದೆ. ಅದಕ್ಕಾಗಿ ವಿಜಯಾನಂದ ಕಾಶಪ್ಪನವ್ರಿಗೆ ನೀವು ಕೊಡಲೇಬೇಕು ಮತ್ತು ನಮ್ಮ ಜಮಖಂಡಿ ಮತಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದ ಆನಂದ ನ್ಯಾಮಗೌಡ ಅವರು ಕೂಡ ಮಾನ್ಯ 2023 ಚುನಾವಣೆಯಲ್ಲಿ ಕೆಲವೇ ಅಂತರಗಳಿಂದ ಸೋತು ಅವರು ಪಕ್ಷದ ಕೆಲಸದಲ್ಲಿ ಇನ್ನೂ ನಿರಂತರಾಗಿದ್ದಾರೆ ಮತ್ತು ಅವರು ಈಗ ಎಲ್ಲ ಜಿಲ್ಲೆಯ ಜನರೊಂದಿಗೆ ಅವರು ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ. ಅವ್ರಿಗೂ ನಿಗಮ ಅಧ್ಯಕ್ಷ ಸ್ಥಾನವನ್ನು ಈ ಸಲ ಅವರಿಗೆ ಒಂದು ಯಾವುದಾದ್ರೂ ಅವಕಾಶ ಮಾಡಿಕೊಡಬೇಕು. ಅವ್ರಿಗೆ ಮಾಡಿಕೊಟ್ಟದ್ರಿಂದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಜಿಲ್ಲೆಯಲ್ಲಿ ಹಾಗೂ ನಮ್ಮ ಆಸ್ಪಾಸ್ ಜಿಲ್ಲೆಗಳಲ್ಲಿ ಅವರ ಕಾರ್ಯಕರ್ತರಿಗೆ ಕೆಲಸವನ್ನು ಮಾಡಿಕೊಟ್ಟು ಪಕ್ಷ ಸಂಘಟನೆಯನ್ನು ಮಾಡ್ತಾರೆ. ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕಂಥೇಳಿ ನಾವು ಈ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುತ್ತೇವೆ. ಹಾಗೂ ಮಾಜಿ ಸಚಿವರು, ಶಿಕ್ಷಣ ಸಂಸ್ಥೆಯ ಪ್ರೇಮಿಗಳು, ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸನ್ಮಾನ್ಯ ಎಸ್ಆರ್ ಪಾಟೀಲ್ರು ಪಕ್ಷಕ್ಕಾಗಿ ಅವರು ಹಗಲಿರುಳು ಕಾಂಗ್ರೆಸ್ ಪಕ್ಷದ ಸಲುವಾಗಿ ದುಡಿದಿದ್ದಾರೆ ಮತ್ತು ಕಳೆದ 4 ಅವಧಿಗೆ ಅವರು MLC ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಸಚಿವರಾಗಿ ಕಾರ್ಯಾಧ್ಯಕ್ಷರಾಗಿ ಅನೇಕ ಕೆಲಸಗಳನ್ನು ಪಾರ್ಟಿಯಲ್ಲಿ ಮಾಡಿದ್ದಾರೆ. ಅವರಿಗೂ ಒಂದು ಸೂಕ್ತ ಸ್ಥಾನಮಾನವನ್ನು ಕೊಡಬೇಕೆಂದು ಮಾನ್ಯ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರಿಗೆ ಮತ್ತು BK ಹರಿಪ್ರಸಾದ್ ಅವರಿಗೆ ಈ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುತ್ತೇವೆ. ಮಾನ್ಯ ವಿಜಯಾನಂದ ಸಾಹೇಬರಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಪಂಚಮಸಾಲಿಯಲ್ಲಿದ್ದಂಥ ಹೆಚ್ಚಿನ ಪ್ರಭಾವಿ ನಾಯಕರವರು. ಅವ್ರಿಗೆ ನಾವು ಜಮಖಂಡಿ ಮತಕ್ಷೇತ್ರದಿಂದ ಒತ್ತಡ ಮಾಡ್ತೀವೋ ಅವ್ರಿಗೆ ಸಚಿವ ಸಂಪುಟದಲ್ಲಿ ಸೇರಿಸಬೇಕಂತ ತಿಳಿಸಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಲ್ಲಿ, ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡ್ಕೋತೀವಿ. ಅವ್ರಿಗೆ ಸಚಿವ ಸಂಪುಟದಲ್ಲಿ ಸೇರಿಸಬೇಕು. 2028 ಚುನಾವಣೆಯಲ್ಲಿ ಅವ್ರು ಸೇರಿಸ್ಕೊಂಡ್ರೆ ನಾವು ಹೆಚ್ಚಿನ ಬಲವನ್ನು ಪಡೆದು